ಸಮಾರಂಭದಲ್ಲಿ 94 ವರ್ಷಗಳನ್ನು ಪೂರೈಸಿ 95ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಹೋಮ್ ಮಿನಿಸ್ಟರ್ ಅವರಾದಂಥ ಡಾಕ್ಟರ್ ಪರಮೇಶ್ವರ್ ಅವರ ಇನ್ನೊಬ್ಬರು ಸಚಿವರಾದಂಥ ಶಾಮನೂರು ಶಿವಶಂಕರಪ್ಪನವರ ಪುತ್ರರಾದಂಥ ಎಸ್ ಮಲ್ಲಿಕಾರ್ಜುನ ಅವರ ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರ ಶಾಸಕರಾದಂಥ ಬಸವಂತಪ್ಪ ಅವರ ಇನ್ನೊಬ್ಬರು ಜಗಳೂರು ಶಾಸಕರಾದಂಥ ದೇವೇಂದ್ರಪ್ಪ ಅವರ ಮಾಜಿ ಶಾಸಕರಾದಂಥ ಆಂಜನೇಯ ಅವರ ಶಿವಗಂಗಾ ಅವರ ಶಾಂತನಗೌಡ ಅವರ ಪಪ್ಪಿ ಅವರ ಇಲ್ಲ ಅವರು ಲತಾ ಮಲ್ಲಿಕಾರ್ಜುನ ಅವರೇ ಇತರ ಎಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯರೇ, ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಶಿವಶಂಕರಪ್ಪನವರ ಜನ್ಮದಿನ ಇವತ್ತು. ಅವರು 94 ವರ್ಷಗಳನ್ನು ಪೂರೈಸಿ 95ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ಶುಭ ಸಂದರ್ಭದಲ್ಲಿ 50 ಸಾಮೂಹಿಕ ಮದುವೆಗಳನ್ನು ಏರ್ಪಾಡು ಮಾಡಿದ್ದಾರೆ. ನಾನು ಮೊದಲಿಗೆ ಶಿವಶಂಕರಪ್ಪನವರಿಗೆ ಶುಭ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ದೇವರು ಅವರಿಗೆ ಆಯಸ್ಸು, ಆರೋಗ್ಯ ಮತ್ತೆ ಇನ್ನೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅವರು ಶತಾಯು ಆಗಲಿ ಅಂತೇಳಿ ಹಾರೈಸ್ತೇನೆ. ನನಗೇನು ಅವರು ಆರೋಗ್ಯ ನೋಡಿದ್ರೆ 100 ವರ್ಷ ತುಂಬಿಸೋದೇನು ಕಷ್ಟ ಏನಿಲ್ಲ. ಅದರಿಂದ ಈಗಲೂ ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. 94 ಆದರೂ ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಬಹಳ ಪ್ರಯತ್ನವನ್ನು ಮಾಡಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ವ್ಯಾಪಾರ, ಶೈಕ್ಷಣಿಕ ಶಿಕ್ಷಣ ಸಂಸ್ಥೆಗಳು ಇವುಗಳನ್ನೆಲ್ಲ ಕಟ್ಟಿ ಬಹಳ ಎತ್ತರಕ್ಕೆ ಬೆಳೆಸಿದ್ದಾರೆ. ಅಂತ ರಾಜಕಾರಣದಲ್ಲೂ ಕೂಡ 7 ಬಾರಿ ಒಂದ್ಸರಿ MP, 6 ಬಾರಿ ಶಾಸಕರಾಗಿ, ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ, ವೈಯಕ್ತಿಕವಾಗಿ ಸಾಧನೆ ಮಾಡಿದ್ದಾರೆ. ಜೊತೆಗೆ ಆಯುಷ್ ಇದೆಯಲ್ಲ 94 ವರ್ಷಗಳು, 94 ವರ್ಷಗಳನ್ನು ಪೂರೈಸಿ 95ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರು ಶತಾಯು ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ ದೇವರಲ್ಲಿ. ಆಮೇಲೆ ಅಖಿಲ ಭಾರತ ಹಿಂದೂ ಮಹಾಸಭಾದ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ದಾರೆ. 3ನೇ ಬಾರಿ ಅಲ್ಲ, 3ನೇ ಬಾರಿ ಚುನಾವಣೆಯಲ್ಲಿ ಅವರು ಭಾಗವಹಿಸಿ ಮತ್ತೆ ವಿಜಯಶಾಲಿಯಾಗಿದ್ದಾರೆ. ಅವರು ಇನ್ನೊಂದು ಸಾರಿ ಎಲೆಕ್ಷನ್ ನಿಂತ್ಕೊಳ್ತೀವಿ ಅಂತಕ್ಕಂಥ ಹುಮ್ಮಸ್ಸಿದೆ.
ಹುಮ್ಮಸ್ಸಿದೆ, ಹುಮ್ಮಸ್ಸಿಗೆ ಕಡಿಮೆ ಆಗಿಲ್ಲ. ನಾವು ಮುಂದಿನ ಎಲೆಕ್ಷನ್ನಲ್ಲಿ ಅವರು ಹುಮ್ಮಸ್ಸಿಂದ ನಿಂತ್ಕೊತೀವಿ ಅಂತಂದ್ರೆ ಮತ್ತೆ ಟಿಕೆಟ್ ಕೊಡೋಣ. ಕಾಂಗ್ರೆಸ್ ಪಾರ್ಟಿ ಅವರಿಗೆ ಮತ್ತೆ ಟಿಕೆಟ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಆದ್ರೆ ಹುಮ್ಮಸ್ ಇರ್ಬೇಕು, ಅವ್ರು ನಿಂತ್ಕೊತೀವಿ ಅಂತಕ್ಕಂಥದ್ದು ಇರ್ಬೇಕು. ಏನಪ್ಪ ಮಲ್ಲಿಕಾರ್ಜುನ ಏನಿಲ್ಲ. ಮತ್ತೆ ಯಾವಾಗಲೂ ಕೂಡ ಲವಲವಿಕೆಯಿಂದ ಇರ್ತಾರೆ, ಕ್ರಿಯಾಶೀಲರಾಗಿರ್ತಾರೆ. ಈಗಲೂ ಕೂಡ ಅವರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ಪ್ರಾಮಾಣಿಕ ಕಾರ್ಯದರ್ಶಿಯಾಗಿ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಅವರಿಗೆ ಆಯಸ್ಸು, ಆರೋಗ್ಯ, ಈಗಾಗಲೇ ಹಣಕಾಸಿನ ಎಲ್ಲ ಸಿಕ್ಕಿದೆ. ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರು ಇನ್ನೂ ದಾನ ಧರ್ಮಗಳನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತೇಳಿ ಹಾರೈಸ್ತೇನೆ. ಆಮೇಲೆ ಹೌದಾ, ಶಿಕ್ಷಣ ಬೌಂಡ್ರಿ ನೀನ್ ಬೌಲ್ ಮಾಡ್ತಿದ್ಯಾ, ಅದಕ್ಕೆ ಶಿಕ್ಷಣ ಹೊಡೆದಿಲ್ಲ, ಅದಕ್ಕೆ 4 ಹೊಡೆದಿರೋದು. ಅದೇನೇ ಆಗಲಿ, ಅವರು ಈಗಾಗಲೇ ಶತಾಯು ಆದರೆ ಶಿಕ್ಷಣ ಹೊಡೆದಾಗೆ. ಸೊ ಇದೇ ಸಂದರ್ಭದಲ್ಲಿ 50 ಸಾಮೂಹಿಕ ವಿವಾಹಗಳನ್ನು ನೆರವೇರಿಸಿದ್ದಾರೆ. ಅವರು ಯಾವಾಗಲೂ ಕೂಡ ಮದುವೆ ಇದೆಯಲ್ಲ ಸರಳವಾಗಿ ಮಾಡ್ತಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ಅಂತರ್ಜಾತಿ ಮದುವೆಗಳು ಹೆಚ್ಚೆಚ್ಚು ಆಗಬೇಕು. ಅಂತರ್ಜಾತಿ ಮದುವೆಗಳು ಹೆಚ್ಚೆಚ್ಚು ಆಗಬೇಕು. ಅದು ಆದಾಗ ಮಾತ್ರ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಹೊಸದಾಗಿ ನೂತನವಾಗಿ ನವದಂಪತಿಗಳಾಗ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಒಂದು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತ ದೇಶದಲ್ಲಿ ಈಗಾಗಲೇ 145 ಕೋಟಿ ಆಗ್ಬಿಟ್ಟಿದೆ ಜನಸಂಖ್ಯೆ. ನಾವು ಜಗತ್ತಿನಲ್ಲೇ ನಂಬರ್ 1 ಆಗ್ಬಿಟ್ಟಿದ್ದೀವಿ. ನಂಬರ್ 1 ಯಾವುದರಲ್ಲಿ? ಜನಸಂಖ್ಯೆಯಲ್ಲಿ. ಅದರಿಂದ 1 ಅಥವಾ 2 ಅದಕ್ಕಿಂತ ಜಾಸ್ತಿ ಇರಬಾರ್ದು. 1 ಅಥವಾ 2 ಅದು ಮಕ್ಕಳು ಇರಲಿ ಮಾಡಿ ಅಂತ ಹೇಳಿ ಮಾಡ್ತಾ. ಯಾಕಂದ್ರೆ ಈ ದೇಶದ ಕೊಡುಗೆ ಏನಪ್ಪ, ಈ ದೇಶಕ್ಕೆ ಕೊಡುಗೆ ಏನಪ್ಪ ಅಂತಂದ್ರೆ ಒಂದು ಸರಳವಾಗಿ ಮದುವೆ ಆಗ್ತಕ್ಕಂಥದ್ದು, ಸಾಮೂಹಿಕ ಮದುವೆ ಆಗ್ತಕ್ಕಂಥದ್ದು, ಅಂತರ್ಜಾತಿ ಮದುವೆ ಆಗ್ತಕ್ಕಂಥದ್ದು, ಅಂತರ್ಧರ್ಮೀಯ ಮದುವೆ ಆಗ್ತಕ್ಕಂಥದ್ದು. ಇದಾದರೆ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಲಿಂಗ ತಾರತಮ್ಯ ಇದೆ ನಮ್ಮ ಸಮಾಜದಲ್ಲಿ. ಲಿಂಗ ತಾರತಮ್ಯ ಇದೆ. ಈ ತಾರತಮ್ಯವನ್ನು ತೊಡೆದಾಕಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಅದಕ್ಕೋಸ್ಕರನೇ ಮಹಿಳೆಯರಿಗೆ 1,22,00,000 1,22,00,000 ಕುಟುಂಬದ ಯಜಮಾನಿಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 1,22,00,000 ಕುಟುಂಬದ ಯಜಮಾನಿಯರಿಗೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಯಾವುದೇ ಜಾತಿ, ಧರ್ಮ ಅಥವಾ ಶ್ರೀಮಂತರು ಆ ಥರ ಏನಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಪುಕ್ಕಟಿಯಾಗಿ ಪ್ರಯಾಣವನ್ನು ಮಾಡ್ತೀವಿ. ಇದರ ಅರ್ಥ ಏನು ಅಂತಂದ್ರೆ ಸ್ತ್ರೀಯರು ಕೂಡ ಸಬಲರಾಗಬೇಕು, ಮಹಿಳೆಯರು ಕೂಡ ಸಬಲರಾಗಬೇಕು. ಎಲ್ಲ ಜನರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ನಾವು ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರನ್ನೂ ಕೂಡ ಮುಖ್ಯವಾಗಿ ತರಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಸಮಾಜ ಆಗಬೇಕಾದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು. ಇದನ್ನೇ ಬಸವಣ್ಣವ್ರು ಹೇಳೋದು. ವರ್ಗ ಹೋಗ್ಬೇಕು, ಜಾತಿ ಹೋಗ್ಬೇಕು, ಜಾತಿ ಹೋಗ್ಬೇಕು. ಅದಕ್ಕೆ ಬಸವಣ್ಣವರು ಏನಂತ ಹೇಳ್ಕೊಂಡಿದ್ದಾರೆ ಅಂತಂದ್ರೆ, ಇವ ನಾರವ ಅಂತ ಹೇಳ್ಬೇಡಿ, ಇವ ನಮ್ಮವ ಅಂತ ಹೇಳಿ. ಇವ ನಾರವ ಅಂತ ಹೇಳ್ಬೇಡಿ, ಇವನು ಯಾರು ಅಂತ ಕೇಳಕ್ ಹೋಗ್ಬೇಡಿ. ಇವ ನಮ್ಮವರು 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 ಅಂತ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಎಲ್ಲ ನೂತನ ವಧುವರರಿಗೆ ಶುಭವನ್ನು ಕೋರಿ ಶ್ಯಾಮನೂರು ಶಿವಶಂಕರಪ್ಪನವರಿಗೆ ಬರೀ ಶುಭ ಕೋರೋದಷ್ಟೇ ಅಲ್ಲ, ನೀವು 125 ವರ್ಷ ಬಾಳ್ಬೇಕು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಶಾಲೆಯವರ ಶಿಷ್ಯ ಪತ್ರ ಬರೀತಾರೆ. ಏನಂತ ಅಂತಂದ್ರೆ, ನೀವು 100 ವರ್ಷ ಬಾಳಿ ಅಂತ ಬರೀತಾರೆ. ಅವ್ರು ಏನಂತ ಉತ್ತರ ಕೊಡ್ತಾರೆ ಗೊತ್ತಾ? ನಾನು 100 ವರ್ಷ ಅಲ್ಲ 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. 125 ವರ್ಷ ಬದುಕಬೇಕು ಅಂತ ಅನ್ಕೊಂಡು ನಾನು ಕೂಡ 100 ವರ್ಷ ಮೇಲೆ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಶ್ಯಾಮನೂರು ಶಿವಶಂಕರಪ್ಪನವರು ಅವರು ಸಮಾಜ ಸೇವೆ ಮುಂದುವರಿಸಲಿ, 100 ವರ್ಷ ದಾಟಲಿ ಅಂತಕ್ಕಂಥ ಶುಭವನ್ನು ಕೋರಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.